ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ 2023ಕ್ಕಾಗಿ 8ನೇ ತರಗತಿಯ ಕೋರ್ ವಿಷಯ ವಿಜ್ಞಾನದಲ್ಲಿ ಆಲ್ರೆಡಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಹಾಕಿದ್ದೀವಿ, ಕೀ ಆನ್ಸರ್ಸನ್ನು ಹಾಕಿದ್ದೀವಿ. ಇವತ್ತು ಆ ಪ್ರಶ್ನೆ ಪತ್ರಿಕೆಯ ನೀಲನಕ್ಷೆ ಅಥವಾ ಪ್ರಶ್ನೆ ಪತ್ರಿಕೆಯ ವಿನ್ಯಾಸವನ್ನು ನೋಡೋಣ. ಅಂದರೆ ಯಾವೆಲ್ಲ ಸೆಮೆಸ್ಟರ್ ಪಾಠಗಳಿಂದ 2ನೇ ಸೆಮೆಸ್ಟರ್ ಪಾಠಗಳಾಗಿರ್ಬೋದು ಅಥವಾ ಕಲಿಕಾ ಚೇತರಿಕೆ ಅಭ್ಯಾಸ ಪುಸ್ತಕಗಳಾಗಿರ್ಬೋದು, ಅಲ್ಲಿಂದ ಯಾವೆಲ್ಲ ಕ್ವಶನ್ಸ್ಗಳು ಬಂದಿದ್ದಾವ, ಎಷ್ಟು ವೇಟೇಜ್ಗಳನ್ನು ಕೊಟ್ಟಿದ್ದಾರೆ, ಯಾವ ಘಟಕದಿಂದ ಬಹು ಆಯ್ಕೆ ಪ್ರಶ್ನೆಗಳು ಎಷ್ಟು ಬಂದಿದ್ದಾವ, ಆಮೇಲೆ ಅಲ್ಲಿಂದ 2 ಅಂಕದ ಪ್ರಶ್ನೆಗಳು ಎಷ್ಟು ಬಂದಿದ್ದಾವ, 3 ಅಂಕದ ಪ್ರಶ್ನೆಗಳು ಎಷ್ಟು ಬಂದಿದ್ದಾವ, 4 ಅಂಕದ ಪ್ರಶ್ನೆಗಳು ಯಾವ ಪಾಠದಿಂದ ಬಂದಿದ್ದಾವೆ ಅನ್ನೋದನ್ನು ನೋಡೋಣ. ಇದರಿಂದ ಖಂಡಿತವಾಗಿ ನಿಮಗೆ ನಿಮ್ಮ ಸ್ಟಡಿಗಳಲ್ಲಿ ಬೆನಿಫಿಟ್ ಆಗ್ತದೆ, ನಿಮಗೆ ಯೂಸ್ ಆಗ್ತದೆ ಅಂತ ಹೇಳ್ತಾ ಇದೇ ಥರದ ನಾವು ಹಿಂದಿಯಲ್ಲಿನೂ ಕೂಡ ಹಾಕಿದ್ದೀವಿ. ಯಾರು ನೋಡಿಲ್ಲಲ್ಲ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 5ನೇ ಮತ್ತು 8ನೇ ತರಗತಿ ಮೌಲ್ಯಾಂಕನ 2023 ಅಂತ ಪ್ಲೇಲಿಸ್ಟ್ ಲಿಂಕನ್ನು ಒತ್ತಿದ್ರೆ ಸೊ ನೀವು ಅಲ್ಲಿ ಕೀ ಆನ್ಸರ್ಸ್ಗಳು ಮತ್ತು ಈ ಥರ ಬ್ಲೂ ಪ್ರಿಂಟ್ ವಿಡಿಯೋಗಳನ್ನು 5 ಮತ್ತು 8ನೇ ತರಗತಿಯ ನೋಡ್ಬೋದು. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಅವಶ್ಯವಾಗಿ ಸಬ್ಸ್ಕ್ರೈಬ್, ಜೊತೆಗೆ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದರ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸೊ ನೋಡುವ ಏನಿದೆ ಅನ್ನೋದನ್ನು. ಸೊ ಫಸ್ಟ್ ನೋಡೋಣ ದಹನ ಮತ್ತು ಜ್ವಾಲೆ ಪಾಠದಿಂದ. ಸೊ ದಹನ ಮತ್ತು ಜ್ವಾಲೆ ಪಾಠದಿಂದ ಒಟ್ಟು 2 ಬಹು ಆಯ್ಕೆ ಪ್ರಶ್ನೆಗಳನ್ನು ಏನು ಮಾಡಿದ್ದಾರೆ ಅಲ್ಲಿ ಕೇಳಿದ್ದಾರೆ. ಮುಂದೆ 2 ಅಂಕದ ಒಂದು ಪ್ರಶ್ನೆಯನ್ನು ಸಹಿತ ದಹನ ಮತ್ತು ಜ್ವಾಲೆ ಪಾಠದಲ್ಲಿ ಬಂದದ. 3 ಅಂಕದ ಪ್ರಶ್ನೆ ಕೇಳಿಲ್ಲ, 4 ಅಂಕದ್ದು ಕೇಳಿಲ್ಲ. ಒಟ್ಟಾರೆ ಈ ಪಾಠದಿಂದ 4 ಅಂಕದ ಪ್ರಶ್ನೆಗಳು ಏನು ಮಾಡಿದಾವ ದಹನ ಮತ್ತು ಜ್ವಾಲೆ ಪಾಠದಿಂದ ಬಂದಿದ್ದಾವೆ. ಇನ್ನು ಜೀವಕೋಶದ ರಚನೆ ಮತ್ತು ಕಾರ್ಯಗಳು ನೋಡೋದಾದರೆ ಒಟ್ಟು 5 ಅಂಕಗಳನ್ನು ಏನು ಮಾಡಿದ್ದಾರೆ ಇಲ್ಲಿಂದ ಕೇಳಿದ್ದಾರೆ. ಸೊ ಸಸ್ಯ ಜೀವಕೋಶದ ಚಿತ್ರ ಕೇಳಿದ್ರು, ನಿಮಗೆ 4 ಅಂಕಕ್ಕೆ ಅವರು ಭಾಗಗಳನ್ನು ಕೊಟ್ಟಿದ್ರು, ಅದನ್ನು ಗುರುತಿಸ್ಲಿಕ್ಕೆ ಹೇಳಿದರು. ಮುಂದೆ 1 ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳಿದರು. ಸೊ ಒಟ್ಟಾರೆ ಜೀವಕೋಶೆಯ ರಚನೆ ಮತ್ತು ಕಾರ್ಯಗಳು ಅಂತಕ್ಕಂಥ ಘಟಕದಿಂದ 5 ಅಂಕಗಳ ಪ್ರಶ್ನೆಗಳು ಬಂದಿದ್ದಾವೆ. ಇನ್ನು ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ನೋಡೋಣ. ಈ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಪಾಠದಿಂದ 2 ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಈ ಪಾಠದಿಂದ 2 ಅಂಕ, 3 ಅಂಕ, 4 ಅಂಕದ ಪ್ರಶ್ನೆಗಳು ಇಲ್ಲ. ಒಟ್ಟಾರೆಯಾಗಿ 2 ಮಾರ್ಕ್ಸ್ ಏನು ಮಾಡಿದ್ದಾರೆ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಉಪಘಟಕಕ್ಕೆ ಕೊಟ್ಟಿದ್ದಾರೆ. ಹದಿಹರೆಯಕ್ಕೆ ಪ್ರವೇಶ ಅಂತಕ್ಕಂಥ ಘಟಕದಿಂದ 1 ಬಹು ಆಯ್ಕೆ ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ. ಒಟ್ಟಾರೆಯಾಗಿ ಈ ಪಾಠಕ್ಕೂ ಕೂಡ ಏನು ಮಾಡಿದ್ದಾರೆ 3 ಅಂಕಗಳ ವೇಟೇಜನ್ನು ಹದಿಹರೆಯಕ್ಕೆ ಪ್ರವೇಶ ಪಾಠಕ್ಕೆ ಕೊಟ್ಟಿದ್ದಾರೆ. ಇನ್ನು ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಅಂತಕ್ಕಂಥ ಪಾಠದಿಂದ ಬಹು ಆಯ್ಕೆ ಪ್ರಶ್ನೆಗಳು ಇಲ್ಲ. ಬಟ್ ಇಲ್ಲಿ 2 ಅಂಕದ 1 ಮತ್ತು 3 ಅಂಕದ 1 ಪ್ರಶ್ನೆಗಳನ್ನು ಕೇಳಿ ಒಟ್ಟಾರೆಯಾಗಿ ಈ ಘಟಕಕ್ಕೆ 5 ಅಂಕಗಳ ವೇಟೇಜ್ಗಳನ್ನು ಏನು ಮಾಡಿದ್ದಾರೆ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳಿಗೆ ಕೊಟ್ಟಿದ್ದಾರೆ. ಕೆಲವು ನೈಸರ್ಗಿಕ ವಿದ್ಯಮಾನಗಳು ಅಂತಕ್ಕಂಥ ಪಾಠ ಇದೆ. ಈ ಕೆಲವು ನೈಸರ್ಗಿಕ ವಿದ್ಯಮಾನಗಳು ಪಾಠದಲ್ಲಿ ಏನು ಮಾಡಿದ್ದಾರೆ 2 ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಒಂದು ಚಿತ್ರಕ್ಕೆ ಸಂಬಂಧಪಟ್ಟಂತೆ ಬಿರುಗಾಳಿ ಅಂತ ತಾವುಗಳು ಕೇಳಿರ್ಬೋದು. ಆಮೇಲೆ ಶ್ರವಣ ಬೆಳಗೊಳ ಮೂರ್ತಿಯಿಂದ ಕಬ್ಬಿಣದ ತುಣುಕು ಯಾಕೆ ಕಟ್ಟಿದ್ದಾರೆ. ಸೊ ಈ ಥರನಾಗಿರ್ತಕ್ಕಂಥದ್ದು 2 ಬಹು ಆಯ್ಕೆ ಪ್ರಶ್ನೆಗಳನ್ನು ಕೆಲವು ನೈಸರ್ಗಿಕ ವಿದ್ಯಮಾನಗಳಿಂದ ಕೇಳಿದ್ದಾರೆ. ಇನ್ನು ಬೆಳಕು ಪಾಠದಿಂದ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಬಂದಿದ್ದಾವೆ. ಸೊ 2 ಅಂಕದ ಒಂದು ಪ್ರಶ್ನೆ, 1 ಅಂಕದ ಒಂದು ಪ್ರಶ್ನೆ ಕೇಳಿದ್ದಾರೆ. ವಿಶೇಷವಾಗಿ ಅಲ್ಲಿ ಚಿತ್ರಗಳನ್ನು ಸಹಿತ ತಾವು ಏನು ಮಾಡಬೇಕಾಗ್ತದೆ ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತದೆ. ಅವುಗಳನ್ನು ಸಹಿತ ಏನು ಮಾಡಿದ್ದಾರೆ ಎಕ್ಸಾಮಿನರು ಕೇಳಿದ್ದಾರೆ. ಮುಂದೆ ನಕ್ಷತ್ರಗಳು ಮತ್ತು ಸೌರಮಂಡಲ ಪಾಠದಲ್ಲಿ 4 ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. 3 ಏನು ಮಾಡಿದ್ದಾರೆ 3 ಅಂಕದ ಒಂದು ಪ್ರಶ್ನೆ ಇದೆ. ಒಟ್ಟಾರೆಯಾಗಿ 7 ಪ್ರಶ್ನೆಗಳನ್ನು 7 ಉತ್ತರಗಳನ್ನು ಏನು ಮಾಡಿದ್ದಾರೆ ಇಲ್ಲಿಂದ ಬಂದಿದ್ದಾವೆ. 5 ಪ್ರಶ್ನೆಗಳು ಬಂದಿದ್ದಾವೆ. ನಕ್ಷತ್ರಗಳು ಮತ್ತು ಸೌರಮಂಡಲದಿಂದ 4 ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. 3 ಅಂಕದ ಒಂದು ಪ್ರಶ್ನೆ ಕೇಳಿ ಒಟ್ಟಾರೆ 7 ಅಂಕಗಳ ವೇಟೇಜ್ಗಳನ್ನು ಕೊಟ್ಟಿದ್ದಾರೆ. ಮುಂದೆ ವಾಯು ಮಾಲಿನ್ಯ ಮತ್ತು ಜಲಮಾಲಿನ್ಯ ಅಂತಕ್ಕಂಥ ಪಾಠದಿಂದ 2 ಬಹು ಆಯ್ಕೆ ಪ್ರಶ್ನೆಗಳು ಬಂದಾವೆ. 2 ಅಂಕದ ಒಂದು ಪ್ರಶ್ನೆ ಅದ. ಒಟ್ಟಾರೆಯಾಗಿ ಈ ಘಟಕಕ್ಕೂ ಕೂಡ 4 ಅಂಕಗಳ ವೇಟೇಜ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಲೋಹಗಳು ಮತ್ತು ಅಲೋಹಗಳು ಅಂತಕ್ಕಂಥ 1ನೇ ಸೆಮೆಸ್ಟರಲ್ಲಿ ಪಾಠ ಅದ. ಅದು ಅಲ್ಲಿಂದ 2 ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಒಟ್ಟಾರೆಯಾಗಿ 2 ಅಂಕದ ವೇಟೇಜ್ಗಳನ್ನು ಕೊಟ್ಟು 20 ಬಹು ಆಯ್ಕೆ ಪ್ರಶ್ನೆಗಳು, 5 2 ಅಂಕದ ಪ್ರಶ್ನೆ, 3 ಅಂಕದ 1, 4 ಅಂಕದ 1, ಒಟ್ಟಾರೆ 40 ಅಂಕಗಳ ವೇಟೇಜ್ಗಳನ್ನು ಕೊಟ್ಟಿದ್ದಾರೆ ಸೈನ್ಸಲ್ಲಿ ಇರ್ತಕ್ಕಂಥದ್ದು. ಸೊ ಇಷ್ಟು ನಾವು ನಿಮಗೆ ವಿಜ್ಞಾನ ವಿಷಯದಲ್ಲಿ ಯಾವೆಲ್ಲ ಘಟಕಗಳನ್ನು ಓದ್ಕೊಳ್ಬೇಕಾಗಿತ್ತು, ಯಾವ ಘಟಕಕ್ಕೆ ಎಷ್ಟು ವೇಟೇಜ್ಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀವಿ. ಸೊ ಹೋಪ್ ನಿಮಗೆ ವಿಡಿಯೋ ಲೈಕ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಲೈಕ್ ಆಗಿದ್ರೆ ಸೊ ಅವಶ್ಯವಾಗಿ ತಾವುಗಳು ಲೈಕನ್ನು ಒತ್ತಬೇಕು ಮತ್ತು ಸಬ್ಸ್ಕ್ರಿಪ್ಷನ್ ಮಾಡಲು ಮರೆಯಬಾರದು. ಯಾಕಂದ್ರೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ನಾವು ನಿಮಗೆ ಬೆನಿಫಿಟ್ ಆಗ್ತಕ್ಕಂಥ ವಿಡಿಯೋಗಳನ್ನು ಪ್ರೊವೈಡ್ಗಳನ್ನು ಮಾಡ್ತಾ ಇದ್ದೀವಿ. ಸೊ ಒಂದ್ಸರಿ ತಾವುಗಳು 8ನೇ ತರಗತಿಯಲ್ಲಿ ನಾವು ಹಿಂದಿ ಮತ್ತು ಸಮಾಜ ವಿಜ್ಞಾನದ ಎಲ್ಲ ಕಲಿಕಾ ಹಾಳೆಗಳ ಉತ್ತರಗಳನ್ನು ಹಾಕಿದ್ದೀವಿ.
ಸೊ ತಾವುಗಳು ಹೋಗಿ ನೋಡಿ. ವಿಶೇಷವಾಗಿ 8th ನಾವು ಸೈನ್ಸ್ ಕೆಲವು ಕಲಿಕಾಂಶಗಳ ಮಾತ್ರ ಉಳಿಸಿಕೊಂಡಿದ್ದೀವಿ. ಆ ಉಳಿದ ಕಲಿಕಾಂಶಗಳ ವಿಡಿಯೋಗಳನ್ನು ಸಹಿತ ಶಾರ್ಟ್ಲಿ ಆಗಿ ಬೇಗನೆ ನಾವೇನು ಮಾಡ್ತೀವಿ, ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತೀವಿ. ಸೊ ನಮಗೆ ಖುಷಿ ಅದೇನಪ್ಪ ಅಂತಂದರೆ, ನೀವು ಎಷ್ಟೋ ಒಂದು ನಮಗೆ ಹೇಳ್ತೀರಿ, ವ್ಯೂಸ್ಗಳನ್ನು ಕೊಡ್ತೀರಿ, ಬಟ್ ಎಲ್ಲೋ ಲೈಕು, ಶೇರು ಮತ್ತು ಸಬ್ಸ್ಕ್ರಿಪ್ಷನ್ಗಳು ಏನಾಗಿರ್ತವೆ, ವಿದ್ಯಾರ್ಥಿಗಳೇ ಕಡಿಮೆ ಆಗಿರ್ತವೆ. ಸೊ ಆ ಕಾರಣಕ್ಕಾಗಿ ನಾವು ನಿಮಗೆ ಪದೇ ಹೇಳ್ತಕ್ಕಂಥದ್ದು ಏನಂತಂದರೆ, ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ. ನೀವು ನೋಡಿದ ಕೂಡಲೇ ನಿಮ್ಮ ಶಾಲೆಯ ವಾಟ್ಸಪ್ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ಗಳಾಗಿರ್ಬೋದು, ಅಲ್ಲಿ ವಾಟ್ಸಪ್ಪು ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಈ ಲಿಂಕ್ಗಳನ್ನು ಹೆಚ್ಚು ತಾವೇನು ಮಾಡಬೇಕು, ಶೇರ್ಗಳನ್ನು ಮಾಡಬೇಕು. ಸೊ ಇದೇ ತರನಾಗಿರ್ತಕ್ಕಂಥ ಕ್ವಶನ್ ಪೇಪರ್ಗಳ ವಿನ್ಯಾಸದ ಮೇಲೆ ನಾವೇನು ಮಾಡ್ತಾ ಇದ್ದೀವಿ, ಅಭ್ಯಾಸ ಪ್ರಶ್ನೆ ಪತ್ರಿಕೆಗಳನ್ನು ಹಾಕ್ತಾ ಇದ್ದೀವಿ. ಅಂದರೆ ಮಾಡೆಲ್ ಆಗಿ ಯಾವ ಥರನಾಗಿ ಬೋರ್ಡ್ದವರು ಕೀ ಆನ್ಸರ್ಸ್ಗಳನ್ನು ಕೊಟ್ಟಿದ್ದಾರಲ್ಲ, ಅದೇ ಥರನಾಗಿರ್ತಕ್ಕಂಥ ಕ್ವಶನ್ ಪೇಪರ್ಸ್ಗಳನ್ನು ನಾವು ಡಿಸೈನ್ಗಳನ್ನು ಮಾಡಿ ನಿಮ್ಮ ಸ್ಟಡಿಗೆ ನಾವು ಏನು ಮಾಡ್ತಾ ಇದ್ದೀವಿ, ಹೆಲ್ಪನ್ನು ಮಾಡ್ತಾ ಇದ್ದೀವಿ. ಸೊ ಆ ವಿಡಿಯೋಗಳನ್ನು ಸಹಿತ ತಾವುಗಳು ನೋಡಬೇಕು. ಅಲ್ಲಿಂದ ಖಂಡಿತವಾಗಿ ನಿಮಗೆ ಮಾರ್ಕ್ಗಳು ಬರ್ತವೆ, ಕ್ವಶನ್ಸ್ಗಳು ಬರ್ತವೆ. ರಿವಿಷನ್ಗಳನ್ನು ಹಾಕ್ತಾ ಇದ್ದೀವಿ. SS ಒಂದು ಪಾಠ ಆಗದ, ಹಿಂದಿಯಲ್ಲಿನೂ ಕೂಡ ಒಂದಾಗದ, ಆ ಪಾಠಗಳ ವಿಡಿಯೋಗಳನ್ನು ತಾವುಗಳು ನೋಡಬೇಕು. ಯಾಕಂದರೆ ಬೆನಿಫಿಟ್ ಆಗಿರ್ತಕ್ಕಂಥ ಮತ್ತು ನಿಮಗೆ ಮೋಸ್ಟ್ ಯೂಸ್ಫುಲ್ ಆಗ್ತಕ್ಕಂಥ ವಿಡಿಯೋಗಳಿದ್ದಾವೆ. ಅಷ್ಟು ನೋಡಿದರೆ ಖಂಡಿತವಾಗಿ ನೀವು ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನು ಪಡಿತೀರಿ 8ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆಯಲ್ಲಿ. ನಿಮ್ಮ ಓದಿಗೆ, ನಿಮ್ಮ ಪ್ರಯತ್ನಕ್ಕೆ ಖಂಡಿತವಾಗಿ ಉತ್ತಮ ಅಂಕಗಳು ಸಿಗ್ತವೆ. ಇಷ್ಟು ಮಾತ್ರ ನಾವು ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನೀವುಗಳು ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯ್ನ್ ಆಗ್ತಕ್ಕಂಥದ್ದು. ಯಾಕಂದರೆ ನಾವು ಹಾಕ್ತಕ್ಕಂಥ ಎಲ್ಲ ವಿಡಿಯೋಗಳ ಅಪ್ಡೇಟ್ಗಳಾಗಿರ್ಬೋದು ಅಥವಾ ಲಿಂಕ್ಗಳಾಗಿರ್ಬೋದು ಅಥವಾ PDF ಫೈಲ್ಗಳಾಗಿರ್ಬೋದು, ಇವೆಲ್ಲಗಳು ಕೂಡ ಮೋಸ್ಟ್ ಬೆನಿಫಿಟಾಗಿ ನಿಮಗೆ ಸಿಗೋದು ಎಲ್ಲಪ್ಪ ಅಂತಂದರೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ. ಸೊ ಅದಕ್ಕಾಗಿ ನಾವು ಹೇಳ್ತಕ್ಕಂಥದ್ದು ನಿಮಗೆ ವಿಶೇಷವಾಗಿ, ಸೊ ನೀವೆಲ್ಲರೂ ಕೂಡ ಏನು ಮಾಡಬೇಕು, ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯ್ನ್ ಆಗಬೇಕು ಅಂತ. ಸೊ ನಾನು ಇದೇ ತರಹದ 8ನೇ ತರಗತಿಯ ವಿಜ್ಞಾನದ ನೀಲನಕ್ಷೆ ಮತ್ತು ಪ್ರಶ್ನೆ ಪತ್ರಿಕೆಯ ವಿನ್ಯಾಸವನ್ನು ಸಮಾಜ ವಿಜ್ಞಾನ ವಿಷಯದಲ್ಲಿ ತೊಗೊಂಡು ಬರ್ತೀನಿ. ಸೊ ಆ ವಿಡಿಯೋಗಳನ್ನು ಸಹಿತ ತಾವುಗಳು ತಪ್ಪದೇ ನೋಡಬೇಕು. ಹಿಂದಿಯಲ್ಲಿನೂ ಕೂಡ ನೋಡಲಿಲ್ಲ ಅಂತಂದರೆ 5ನೇ ಮತ್ತು 8ನೇಯ ಮೌಲ್ಯಾಂಕನ ಪರೀಕ್ಷೆ 2023 ಅಂತಕ್ಕಂಥ ಪ್ಲೇಲಿಸ್ಟ್ ಲಿಂಕ್ ಅದ. ಈ ಲಿಂಕನ್ನು ಒತ್ತಿದರೆ ಇಲ್ಲಿ ಎಲ್ಲ ವಿಡಿಯೋಗಳಿದ್ದಾವೆ, ಅವುಗಳನ್ನು ನೋಡ್ಬೋದು. ಸೊ ಹೋಪ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅವಶ್ಯವಾಗಿ ಮಾಡ್ತೀರಿ ಅಂತ ನಂಬ್ತಾ ಮತ್ತೆ ಸಿಗ್ತೀನಿ.